ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆದ್ಮೇಲೆ ವಿರಾಟ್ ಹೆಸರು ಹೇಳುವಾಗ ವಿರಾಟ್ ಕೊಹ್ಲಿ ಟೆಸ್ಟ್ನಿಂದ ನಿವೃತ್ತಿ, T20ಯಿಂದ ನಿವೃತ್ತಿ. ಟೆಸ್ಟ್ನಿಂದ ನಿವೃತ್ತಿ ಅಂತೂ ಎಲ್ಲರೂ ಆಶ್ಚರ್ಯಪಡುವಂಥದ್ದಾಗಿ ಹೋಗ್ಬಿಡೋದು. ಇನ್ಸ್ಟಾಗ್ರಾಮ್ ಅಥವಾ ತನ್ನ ಎಕ್ಸ್ನಲ್ಲಿ ಹೇಳ್ಕೊಂಡಿರುವ ನಮ್ಮ ಕೊಹ್ಲಿ ಭಾರ ಹೃದಯದಿಂದ ಟೆಸ್ಟಿಗೆ ವಿದಾಯ ಹೇಳಿದರು ಅನ್ನುವಂಥ ಮಾತುಗಳನ್ನು ಕೇಳಿದಾಗ ಯಾಕೆ ಭಾರ ಹೃದಯದಿಂದ ಇನ್ನೂ ಆಡಬೇಕಾಗಿತ್ತಲ್ಲ. ವಯಸ್ಸಿತ್ತು, ಶಕ್ತಿ ಇತ್ತು, ತಾಳ್ಮೆ ಇತ್ತು, ರಭಸ ಇತ್ತು, ಸಿಟ್ಟಿತ್ತು, ಏನಿಲ್ಲ, ಎಲ್ಲ ಇತ್ತು. ಮತ್ತು ಒಬ್ಬ ವ್ಯಕ್ತಿ ನಿಜವಾಗಿಯೂ ಇದನ್ನು ನಾವು ಭಾಳ ಗಮನ ಇಟ್ಟುಕೊಂಡು ಮತ್ತು ಎಚ್ಚರಿಕೆಯಿಂದ ಹೇಳಬೇಕಾಗಿದೆ. ಒಬ್ಬ ವ್ಯಕ್ತಿಯಲ್ಲಿ T20 ಇದ್ದ, ಒನ್ ಡೇ ಇದ್ದ, ಟೆಸ್ಟು ಇದ್ದ, ಎಲ್ಲದರಲ್ಲೂ ಯಶಸ್ವಿ ವ್ಯಕ್ತಿ. 2011ರಲ್ಲಿ ಬಂದಂಥ ಈ ವ್ಯಕ್ತಿ ಟೆಸ್ಟ್ನೆಲ್ಲ ಅಸಾಧಾರಣವಾದನ್ನು ಸಾಧಿಸಿದರು. 30 ಸೆಂಚುರಿಯನ್ನು ಬಿಡೋರು. ಇದು ಭಾಳಷ್ಟು ನಾವು ಎಚ್ಚರಿಕೆಯಿಂದ ಹೇಳುವಂಥ ಮಾತು. ಅದೇ ಕಾಲಕ್ಕೆ ಒನ್ ಡೇದಲ್ಲೂ ಶತಕಗಳ ಮೇಲೆ ಶತಕಗಳು, T20ಯಲ್ಲೂ ಶತಕ, ಎಲ್ಲದರಲ್ಲೂ ಒಂದು ರೀತಿಯಿಂದ ಈ ವ್ಯಕ್ತಿ ಸಚಿನ್, ಗವಾಸ್ಕರ್, ಇನ್ನೊಬ್ಬರು ಡಾನ್ ಬ್ರಾಡ್ಮನ್, ಬ್ರಿಯಾನ್ ಲಾರಾ, ಇಂಥ ಎಲ್ಲ ವ್ಯಕ್ತಿತ್ವಗಳನ್ನು ಒಳಗೊಂಡಂಥ ವ್ಯಕ್ತಿ. ಅಂದರೆ ಏನೂ ಆಶ್ಚರ್ಯಪಡಬೇಕಾಗಿಲ್ಲ. ಶತಕ ರಾಜ ಸಚಿನ್ನ ಶತಕಗಳು ಮುಟ್ಟೋದಕ್ಕೆ ಸಮೀಪದಲ್ಲಿತ್ತು. ಟೆಸ್ಟ್ನಲ್ಲಿ ಸಾಧ್ಯತ್ತು ಇಲ್ಲೋ ಗೊತ್ತಿಲ್ಲ, ಆದರೂ ಒನ್ ಡೇದೇ ಮಾತ್ರ ಇಟ್ಕೊಂಡಿದ್ದಾರೆ. ಇನ್ನು ಒನ್ ಡೇದಲ್ಲಿ ಇರ್ಬೋದು, ಇರಲಿಕ್ಕಿಲ್ಲ, ಆ ಮಾತು ಬೇರೆ. ಯಾಕಂದರೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೋ ಗೊತ್ತಾಗೋದಿಲ್ಲ. ಈ ಕೆಲವೊಂದಿಷ್ಟು ವಾದ ವಿವಾದಗಳಿದ್ದೇ ಇರ್ತವೆ. ಆದರೆ ಒಂದು ಮಾತು ನಾವು ತಿಳ್ಕೊಬೇಕಾಗಿದೆ. ನಮ್ಮ ಈ ವಿರಾಟ್ ಕೊಹ್ಲಿಯಲ್ಲೇ ಕ್ರಿಕೆಟ್ ನಮಗೆ ಎಷ್ಟು ಕ್ರೇಜು, ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸ ಅಂತಂದ್ರೆ ಇಡೀ ತಮ್ಮ ಬದುಕನ್ನು ಅದಕ್ಕೆ ಸಮರ್ಪಣೆ ಮಾಡಿಕೊಂಡ್ರೆ ಏನು ಅಂತ. ಯಾಕೆಂದರೆ ರಣಜಿ ಆಡೋ ಮುಂದೆ, ಕರ್ನಾಟಕದ ವಿರುದ್ಧ ದೆಹಲಿ ಪರವಾಗಿ ಆಡೋ ಮುಂದೆ ಅವ್ರ ತಂದೆ ತೀರಿಕೊಂಡಂಥ ಸಂದರ್ಭದಲ್ಲೂ ಶತಕ ಬಾರಿಸಿ ತನ್ನ ತಂದೆಗೆ ಸಮರ್ಪಣೆ ಮಾಡಿದಂಥ ವ್ಯಕ್ತಿ. ಅವ್ರ ಜೀವನದಲ್ಲಿ ಅತ್ಯಂತ ಹೆಚ್ಚು ಪ್ರೀತಿ ಮಾಡುವ ವ್ಯಕ್ತಿ ಯಾರಾದಿದ್ರೆ ಅವ್ರ ತಂದೆ. ಅವ್ರ ತಂದೆ ತೀರ್ಕೊಂಡಾಗಲೂ ಸಹ ಆ ಶತಕ ಹೊಡೆದು ದಿಲ್ಲಿಯನ್ನು ಗೆಲ್ಲಿಸೇ ತಂದೆಗೆ ಸಮರ್ಪಣೆ ಮಾಡಿದಂಥ ಈ ವ್ಯಕ್ತಿ. ಯಾಕಂದ್ರೆ ದಿಲ್ಲಿಯ ಗಲ್ಲಿಗಳಲ್ಲಿ ಆಡಿ ಬೆಳೆದಂಥ ಹುಡುಗ, 15 ವರ್ಷದ ಒಳಗಿನ ಹುಡುಗರಲ್ಲಿಯೂ ಆಡಿದಂಥ, ವರ್ಲ್ಡ್ ಕಪ್ಪನ್ನು ಆಡಿದಂಥ, 19 ವಯಸ್ಸಿನ ಒಳಗಿನವರಲ್ಲೂ ಆಡಿ ನ್ಯೂಜಿಲೆಂಡ್ ವಿರುದ್ಧ ವರ್ಲ್ಡ್ ಕಪ್ ಗೆದ್ದಂಥ ವ್ಯಕ್ತಿ. ಸಣ್ಣ ವಯಸ್ಸಿನಲ್ಲಿ ಕ್ರಿಕೆಟ್ನಲ್ಲಿ ಪದಾರ್ಪಣೆ ಮಾಡಿದಂಥ ಈ ವ್ಯಕ್ತಿ ಎಲ್ಲ 3 ಫಾರ್ಮ್ಯಾಟ್ನಲ್ಲೂ ತನ್ನ ವ್ಯಕ್ತಿತ್ವ ತೋರಿಸ್ಕೊಂಡವರು. ನಮ್ಮ ಡೊನಾಲ್ಡ್ ಬ್ರಾಡ್ಮನ್ರ ರೀತಿಯಲ್ಲಿ ಹೊಡಿ ಬಡಿ ಹಿಡಿ ಕಡಿ ಅನ್ನುವಷ್ಟು ಮಾಡಿ